ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಗಣೇಶ ಹಬ್ಬದ ವ್ಲಾಗು. ನಮ್ಮನೇಲಿ ಯಾವ ರೀತಿ ಗಣೇಶ ಹಬ್ಬನ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಹಬ್ಬ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಹೇಳಬೇಕು, ಕ್ಲೀನ್ ಮಾಡಬೇಕು, ಅದು ಇದು ಇದ್ದೇ ಇರುತ್ತೆ. ಅದೇ ಥರನೇ ನಾನು ಮಾಡಿಕೊಂಡೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಆಚೆ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿದ್ಮೇಲೆ ರಂಗೋಲಿ ಹಾಕಬೇಕು. ರಂಗೋಲಿನೂ ಸ್ವಲ್ಪ ಚಿಕ್ಕದಾಗಿರೋದೊಂದು ರಂಗೋಲಿ ಕೂಡ ಹಾಕೋತಾ ಇದ್ದೀನಿ. ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿದ್ರೂ ಕೂಡ ಒಂದು ಹಬ್ಬ ಅಂತ ಬಂದರೆ ಹೆಣ್ಮಕ್ಳಿಗೆ ಅದೊಂಥರ ಖುಷಿ ಅಲ್ವಾ. ಕ್ಲೀನ್ ಮಾಡಬೇಕು, ದೇವರಿಗೆ ಅಲಂಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ನಿಮಗೂ ಇದೇ ಥರ ಖುಷಿ ಇತ್ತು ಅಂದರೆ, ನೀವು ಇದೇ ಥರ ನನ್ನ ಥರನೇ ಎಕ್ಸೈಟ್ಮೆಂಟಾಗಿದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಯಾರೆಲ್ಲ ಈ ಥರ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಬೇಗ ರಂಗೋಲಿನ ಹಾಕ್ಕೊಂಡು ಮುಗಿಸ್ಕೊಂಡು ಒಳಗಡೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ನಾನಿವತ್ತು ರಂಗೋಲಿನ ಸ್ವಸ್ತಿಕ್ ಚಿಹ್ನೆ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಇದನ್ನೇ ಹಾಕ್ತೀನಿ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಸ್ತಿಕ್ ಚಿಹ್ನೆ ಮನೆ ಮುಂದೆ ಇತ್ತು ಅಂದರೆ, ಹಾಗಾಗಿ ಇವತ್ತು ನಾನು ಅದನ್ನೇ ಹಾಕ್ಕೊಂಡೆ. ರಂಗೋಲಿ ಮುಗಿದ್ಮೇಲೆ ಸೆಂಟ್ರಿಗೆ ಸ್ವಲ್ಪ ಫ್ಲವರ್ಸ್ನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಲಿ ಅಂತ. ಹೇಗಿದೆ ನನ್ನ ರಂಗೋಲಿ ಕಮೆಂಟ್ ಮಾಡಿ. ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದಾಯಿತು. ಈಗ ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮೊದಲೇ. ಈಗ ಹೊಸ್ಲಿಗೂ ಕೂಡ ಒಂದು ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ರಂಗೋಲಿ ಹಾಕೋತಾ ಇದ್ದೀನಿ. ಸೆಂಟ್ರಿಗೆ ಒಂದು ಲೋಟಸ್ ಫ್ಲವರ್ ಹಾಕ್ತಾಯಿದ್ದೀನಿ. ಹೇಳಿದ್ನಲ್ಲ, ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ. ಬಂದಿದ್ರಲ್ಲೇ ಸ್ವಲ್ಪ ನಿಧಾನಕ್ಕೆ ಹಿಂಗೆ ಒಂದು ಹಾಕೋತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಬಾಗಿಲಿಗೆ ತೋರಣ ಹಾಕೋತಾ ಇದ್ದೀನಿ. ಸುಮಾರು ಜನ ಕೇಳ್ತಾರೆ, ಇಷ್ಟೊಂದು ಪೇಷನ್ಸ್ ಕೂಡ ಹೆಂಗಿದೆ ನಿನಗೆ, ಎಷ್ಟು ನೀಟಾಗಿ ಮಾಡ್ಕೋತೀಯ ಅಂತ. ಗೊತ್ತಿಲ್ಲ, ನಾನು ನೀಟಾಗಿ ಮಾಡ್ತಿದ್ದೀನಿ ಏನಂತ ನನಗಂತೂ ಗೊತ್ತಿಲ್ಲ. ಬಟ್ ದೇವ್ರ ಪೂಜೆ ಅಂತ ಬಂದರೆ ತುಂಬ ಆ ಥರ ಇದೆ, ಡೆಡಿಕೇಶನ್ ಇದೆ. ನನಗೆ ತುಂಬ ಇಷ್ಟ, ಖುಷಿಪಟ್ಟು ಮಾಡ್ತೀನಿ ನಾನು. ಇನ್ನು ಬೇಗ ಕೆಲಸಗಳನ್ನ ಮಾಡ್ಕೋಬೇಕು, ಏಕೆಂದರೆ ಬೇಗ ಗಣಪತಿನ ಕೂರಿಸಿ ಇನ್ ಟೈಮ್ಗೆ ಪೂಜೆ ಮಾಡಬೇಕು. ಹಾಗಾಗಿ ದೇವ್ರ ಮನೆಯೆಲ್ಲ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇನ್ನೊಂದು ಸತಿ ಜಸ್ಟ್ ಸುಮ್ಮನೆ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಗಣೇಶ ಕೂರ್ಸೋಕ್ಕೆ ಒಂದು ಬಾಳೆ ಎಲೆ ಹಾಕ್ಕೊಂಡು, ಬಾಳೆ ಎಲೆ ಮೇಲೆ 3 ಇಡಿ ಅಕ್ಕಿ ಹಾಕ್ತಾಯಿದ್ದೀನಿ. 3 ಬೊಕ್ಸೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಅಕ್ಕಿನ ಒಂದು ಹದಕ್ಕೆ ಇಟ್ಕೊಂಡು, ಅಂದರೆ ಗಣೇಶ ಕೂರಿಸ್ಬೇಕಲ್ಲ, ಕರೆಕ್ಟಾಗಿ ಅದು ಅಳ್ಳಾಡಬಾರ್ದು ಗಣೇಶ, ಹಂಗಾಗಿ ಸಮ ಮಾಡಿಕೊಂಡು ಅಕ್ಕಿ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆ ಇಲ್ಲಾಂದರೆ ಅಷ್ಟದಳ ರಂಗೋಲಿ ಏನಾದರೂ ಒಂದು ಹಾಕ್ಕೊಂಡು, ಸೆಂಟ್ರಿಗೆ ಒಂಚೂರು ಅರಿಶಿನ ಕುಂಕುಮ, ಒಂದು ಹೂ ಮತ್ತು ₹1 ಕಾಯಿನ್ ಇಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಅರಿಶಿನ ಕುಂಕುಮ, ಒಂದು ಹೂ ಮತ್ತು ₹1 ಕಾಯಿನು ಇದಿಡಬೇಕು, ಮರಿಬೇಡಿ ಯಾರೂ. ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಿಟ್ಟಾಯಿತು. ಈಗ ಗಣೇಶನ ಇಡ್ತಾಯಿದ್ದೀನಿ. ಗಣೇಶನ ಮುಖ ಎಲ್ಲ ತೆಗಿದೆ, ಅದೇ ರೀತಿಯೇ ನೀಟಾಗಿ ಇಡ್ತಾಯಿದ್ದೀನಿ. ಪೂಜೆ ಟೈಮಲ್ಲಿ ತೆಗೆದು ಪೂಜೆ ಮಾಡೋಣ ಅಂದ್ಕೊಂಡು. ಆಮೇಲೆ ಒಂದು ಮಣೆನ ಹಾಕ್ಕೊಂಡು ಕಳಸನ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸ ಎಲ್ಲ ರೆಡಿ ಆಯಿತು ಅಂದರೆ ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಆಯಿತು ಅಂತಲೇ ಅರ್ಥ.
ಆಮೇಲೆ ನನ್ನ ಹತ್ರ ಪುಟಾಣಿದು ದೇವ್ರ ವಿಗ್ರಹ ಇತ್ತು, ಶಿವ ಮತ್ತು ಆಂಜನೇಯ, ಗಣೇಶ ಮತ್ತು ರಾಘವೇಂದ್ರ ಸ್ವಾಮಿದು. ಅದನ್ನೆಲ್ಲ ಒಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಗಂಧನ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಎಲ್ಲ ಆದಮೇಲೆ ಕಳಸದ ಜೊತೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಗಣೇಶನ ಪಕ್ಕದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಉರುಳಿ ಬೋಲ್ನ ಇಡ್ತಾ ಇದ್ದೀನಿ. ಉರುಳಿ ಬೋಲ್ಗೆಲ್ಲ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಸೆಂಟ್ರಲ್ಲಿ ನನ್ನ ಹತ್ರ ಇರೋ ಒಂದು ಬೆಳ್ಳಿ ಗಣೇಶ, ಪುಟಾಣಿ ಗಣೇಶನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಗಣೇಶನ ಹಿಂದಕ್ಕೆ ಗರ್ಕೆನ ಇಡ್ತಾ ಇದ್ದೀನಿ. ಅದು ಕೂರ್ತಾ ಇಲ್ಲ, ಅದು ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಬರುತ್ತೆ ನೋಡೋಣ. 2 ಉರುಳಿ ಬೋಲ್ಗೆ ಪುಟಾಣಿ 2 ಗಣೇಶ ರೆಡಿ ಆಯಿತು. ಅದಕ್ಕೆ ಗರ್ಕೆನೂ ಹಿಟ್ಟಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನಮ್ಮ ಪುಟ್ಟ ಗಣಪ. ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಕಳಸಕ್ಕೆ ಹೂವೆಲ್ಲ ಹಾಕೋತಾ ಇದ್ದೀನಿ. ಫೋಟೋಗೆಲ್ಲ ಹೂವು ಹಾಕ್ಕೊಂಡ್ರೆ 90% ಮುಗೀತು. ಮೊದಲು ಗಣೇಶನಿಗೆ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರನ ಗಣೇಶನಿಗೆ ಹಾಕಿ ಆಮೇಲೆ ಗಣೇಶನ ಸೊಂಡಲಿಗೆ ಗರ್ಕೆನ ಇಡ್ತಾ ಇದ್ದೀನಿ. ಗರ್ಕೆ ಹಿಟ್ಟಾದಮೇಲೆ ಗಣೇಶನಿಗೆ ವಸ್ತ್ರ ಹಾಕಬೇಕು. ವಸ್ತ್ರನೂ ಕೂಡ ಹಾಕ್ತಾಯಿದ್ದೀನಿ. ಗಣೇಶನ ಕೊರಳಿಗೆ ಹಾರ ಹಾಕಿದ್ದಾಯಿತು. ನೆಕ್ಸ್ಟು ಪುಟಾಣಿ ಗಣೇಶನ ರೆಡಿ ಮಾಡಿಕೊಂಡು ಅದಕ್ಕೆ ದೀಪನ ರೆಡಿ ಮಾಡಿಕೊಂಡೆ. ಆಮೇಲೆ ದೀಪಕ್ಕೆಲ್ಲ ಬತ್ತಿ ಹಾಕೋತಾ ಇದ್ದೀನಿ. ಬೇಗ ಬೇಗ ಮಾಡ್ಕೋಬೇಕು, ಬೇಗ ಪೂಜೆ ಮಾಡಬೇಕು. ಈಗ ಗಣೇಶನಿಗೆ ಪ್ರಿಯವಾದ ಮೋದಕ ಅಥವಾ ಸಿಹಿ ಕಡುಬು ಪ್ರಸಾದ ನೈವೇದ್ಯಕ್ಕೆ ಅಂತ ಮಾಡಿದ್ವಿ. ಅದನ್ನು ಕೂಡ ಒಂದು ಬಾಳೆ ಎಲೆಗೆ ಹಾಕ್ಕೊಂಡು ಕಡುಬನ್ನು ಇಡ್ತಾಯಿದ್ದೀವಿ. ಪ್ರಸಾದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಒಂದು ಹೂವನ್ನ ಇಟ್ಟು ದೇವ್ರ ಮುಂದೆ ಇಡ್ತಾಯಿದ್ದೀನಿ. ಅಂತೂ ಇಂತೂ ಎಲ್ಲನೂ ಬೇಗ ನೀಟಾಗಿ ರೆಡಿ ಆಯಿತು. ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕು. ಪೂಜೆ ಹೆಂಗಾಗುತ್ತೆ ಅಂತ ನೋಡೋಣ. ಎಲ್ಲ ರೆಡಿ ಆಯಿತು. ದೀಪ ಹಚ್ಚಿ ಪೂಜೆ ಮಾಡೋಣ. ಬನ್ನಿ ನನ್ನ ಜೊತೆ, ನೀವು ಬನ್ನಿ, ಗಣೇಶನ ಪೂಜೆಗೆ ಭಾಗಿಯಾಗಿ. ನಾನು 21 ಬಾರಿ ಓಂ ಗಂ ಗಣಪತಾಯ ನಮಃ ಅಂತ ಹೇಳಿಕೊಂಡು ದೀಪನ ಹಚ್ತಾ ಇದ್ದೀನಿ. ಓಂ ಗಂ ಗಣಪತಾಯ ನಮಃ. ಅಲ್ಲಿ ಸುಮಾರು ದೀಪಗಳನ್ನ ಇಟ್ಟಿದ್ದೆ. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ದೀಪನ ಹಚ್ತಾ ಇದ್ದಾರೆ. ಇಬ್ಬರು ಸೇರಿ ಪೂಜೆ ಮಾಡ್ತಾ ಇದ್ದೀವಿ ಗಣೇಶನಿಗೆ. ನನಗೆ ಗೊತ್ತಿರೋ ರೀತಿಯಲ್ಲಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ದೀನಿ. ಇನ್ನೂ ಏನಾದರೂ ಇದರಲ್ಲಿ ನಾನು ಮಾಡಬೇಕಾಗಿತ್ತು ಅನ್ನೋ ವಿಚಾರಗಳಿತ್ತು ಅಂದರೆ ದಯವಿಟ್ಟು ನನಗೆ ತಿಳಿಸಿ. ಮುಂದಿನ ವರ್ಷ ಅದನ್ನು ನಾನು ಕರೆಕ್ಷನ್ ಮಾಡ್ಕೋತೀನಿ. ಪೂಜೆ ಎಲ್ಲ ಮುಗೀತು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಫೈನಲಿ. ಆಮೇಲೆ ಗಣೇಶನಿಗೆ ತುಂಬ ಪ್ರಿಯವಾದ ಹೂವು ತುಂಬೆ ಹೂವು ನಮ್ಮ ಪಾಟಲ್ಲಿ ಬಿಟ್ಟಿದ್ದು, ಅದನ್ನು ಗಣೇಶನಿಗೆ ಅರ್ಪಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂವಲ್ಲ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ವಿ. ಮತ್ತು ಸಂಜೆಗೆ ಕಡಲೆಕಾಳು ಪ್ರಸಾದನ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಮತ್ತೆ ಪೂಜೆ ಮಾಡಿ ಇನ್ನೇನು ಗಣೇಶನ ಬಿಡೋ ಟೈಮ್ ಬಂತು. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದ್ವಿ, ಗಣೇಶ ಬಿಡ್ತಾಯಿದ್ವಿ ಬನ್ನಿ ಅಂದ್ಬಿಟ್ಟು. ನಮ್ಮ ಮನೆಯವರು ಗಣೇಶನ ತೆಗೆದು ಆಚೆ ಕೊಟ್ಟರು. ನನ್ನ ಮಗ ಹೊತ್ಕೊಂಡು ಸ್ವಲ್ಪ ದೂರ ಬಂದ, ಮತ್ತೆ ಬರಲಿಲ್ಲ ಅವನು ಅಷ್ಟೇ.
ನಮ್ಮ ಏರಿಯಾದಲ್ಲಿ ಸುಮಾರು ಮಕ್ಕಳಿದ್ದಾರೆ, ಎಲ್ಲರೂ ಬಂದ್ಬಿಡ್ತಾರೆ. ಒಂಥರ ಖುಷಿ ಆಗುತ್ತೆ ಅವ್ರ ಜೊತೆ ಎಲ್ಲ ಈ ಥರ ಎಲ್ಲ ಹಬ್ಬ ಎಲ್ಲ ಮಾಡೋದಕ್ಕೆ. ಟೋಟಲಿ ನಮ್ಮ ಏರಿಯಾದಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ. ಗಣೇಶನೊಟ್ಟಿಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡ್ವಿ. ಗ್ರೂಪ್ ವಿಡಿಯೋ ಕೂಡ ಹಾಗೆ ಮಾಡ್ಕೊಳ್ಳಿ ಅಂತ ಎಲ್ಲ ಮುಗೀತು. ಇಂದಿನ ಗಣೇಶನ ನಾವು ಒಂದು ಬಕೆಟ್ಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಪುಟಾಣಿ ಗಣೇಶ ಅಲ್ವಾ, ಹಾಗಾಗಿ. ಗಣೇಶನಿಗೆ ಆಚೆ ಒಂದು ಮಣೆ ಹಾಕಿ ಗಣೇಶನ ಕೂರಿಸಿ ಮತ್ತು ಎಲ್ರಿಗೂ ಬಂದಿರೋ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡುತ್ತಾ ಮತ್ತು ಪೂಜೆ ಎಲ್ಲ ಮಾಡಿ ಮಕ್ಕಳೆಲ್ಲ ಮುಂದೆಗಡೆ ಕೂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಬಂದಿರೋ ಮುತ್ತೈದರಿಗೆಲ್ಲರಿಗೂ ಅರಿಶಿನ ಕುಂಕುಮ ಹೂವನ್ನ ಕೊಟ್ಟು ಪ್ರಸಾದ ಕೊಟ್ಟು ನೈವೇದ್ಯಕ್ಕೆ ಅಂತ ಮಾಡಿದ್ದ ಕಡಲೆಕಾಳನ್ನ ಪ್ರಸಾದಕ್ಕೆ ಕೊಟ್ಟು ಎಲ್ಲರನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಗಣೇಶನ ನಾವು ಒಂದು ಬಕೆಟ್ಗೆ ಬಿಟ್ವಿ. ಯಾಕಂದರೆ ಪುಟಾಣಿ ಗಣೇಶ ಅಲ್ವಾ, ಹಾಗಾಗಿ ಮಣ್ಣಿನ ಗಣೇಶ ತಂದಿದ್ವಿ. ನಾವು ಒಂದು ಬಕೆಟ್ಗೆ ಇಟ್ಟು ಗಣೇಶ ವಿಸರ್ಜನೆ ಮಾಡಿದ್ವಿ. ತುಂಬ ಖುಷಿ ಕೊಡ್ತು ನನಗೆ ಈ ಹಬ್ಬ. ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಆ ವಿಘ್ನೇಶ್ವರ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಗಣೇಶನ ಬಿಟ್ಟ ಮೇಲೆ ಎಲ್ರಿಗೂ ಕಡಲೆಕಾಳು ಉಸ್ಲಿನ ಪ್ರಸಾದವಾಗಿ ಹಂಚ್ತಾ ಇದ್ದೀವಿ. ತುಂಬ ಜನನೂ ಬಂದಿದ್ರು. ತುಂಬ ಖುಷಿ ಆಯಿತು ನನಗೆ ಈ ಹಬ್ಬ. ಗಣೇಶ ಹಬ್ಬ ಅಂದರೆ ಚಿಕ್ಕ ಮಕ್ಳಿಗೆ ಒಂಥರ ಖುಷಿ ಅಲ್ವಾ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ಗಣೇಶ ಕೂರಿಸ್ಬೇಕು ಅಂದ್ಬಿಟ್ಟು ಪ್ರಸಾದ ಎಲ್ಲ ತಿಂದ್ಕೊಂಡು ಸುಮಾರು ಹೊತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರು ಗಣೇಶ ಮುಂದೆ. ಎಲ್ಲ ಆದಮೇಲೆ ಈಶಾನ್ಯ ದಿಕ್ಕಲ್ಲಿ ನಾವು ಬಕೆಟ್ನ ಇಟ್ಟು ಗಣೇಶನ ಬಿಟ್ವಿ. ನಮ್ಮ ಮನೆಯ ದೇವರ ಮೂಲೆ ಅಥವಾ ಈಶಾನ್ಯ ಮೂಲೆಯಲ್ಲಿ ಒಂದು ಬಕೆಟ್ಗೆ ಗಣೇಶನ ವಿಸರ್ಜನೆ ಮಾಡಿದ್ವಿ. ನೋಡಿ, ಈ ರೀತಿಯಾಗಿತ್ತು ನಮ್ಮನೆಯಲ್ಲಿ ಗಣೇಶ ವಿಸರ್ಜನೆ. ಗಣೇಶ ಬಿಟ್ಟು 1 ಅವರ್ಗೆಲ್ಲ ಫುಲ್ ಕರ್ಗೆ ಹೋಗಿತ್ತು. ಗಣೇಶ ಇದೆ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ನೀಟಾಗಿ ಕರಗಿತ್ತು. ಆದರೆ ಅದನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಗಣೇಶನ ಬಿಟ್ಟ ಮೇಲೆ ಎಲ್ಲರೂ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಕೂಡ ಮಾಡಿದ್ರು. ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತು ಇದರಲ್ಲಿ ನಾನೇನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಿತ್ತು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಯರ್ ಅದನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸಿ ತುಂಬ ಖುಷಿಯಿಂದ ಸಂಭ್ರಮದಿಂದ ಗಣೇಶ ಹಬ್ಬನ ಆಚರಣೆ ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ರಿ ದಯವಿಟ್ಟು ನನಗೆ ತಿಳಿಸಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಆಲ್.